ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ 14ರಿಂದ 20ರವರೆಗೂ ಕನ್ಯಾ ರಾಶಿಯವರ ಒಂದು ಲವ್ ರೀಡಿಂಗ್ ಯಾವ ರೀತಿ ಇದೆ, ಅವರ ಮತ್ತು ಅವರ ಪ್ರೀತಿ ಪಾತ್ರದ ಭಾವನೆಗಳೇನಿದೆ, ಅವರ ಕರೆಂಟ್ ಸಿಚುವೇಶನ್ ಏನಿದೆ ಅಂತ ನೋಡೋಣ. ಅವ್ರಿಗೆ ಏನಾದ್ರೂ ತೊಂದರೆಗಳು ಬರುತ್ತಾ ಇನ್ ಫ್ಯೂಚರ್ ಅಲ್ಲಿ, ಅವ್ರು ಏನ್ ಮಾಡ್ಬೇಕು, ಮತ್ತೆ ಅವ್ರಿಗೆ ಯೂನಿವರ್ಸ್ ಇಂದ ಏನ್ ಗೈಡೆನ್ಸ್ ಕೊಡ್ತಾ ಇದೆ ಅಂತ ಹೇಳಿ ನೋಡೋಣ. ರೀಡಿಂಗ್ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಮತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ, ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಬನ್ನಿ ಕನ್ಯಾ ಅವರಿಗೆ ಏನಿದೆ, ಏನ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಅವರ ಒಂದು ಪ್ರೀತಿಯಲ್ಲಿ ಅವರ ಒಂದು ಫೀಲಿಂಗ್ಸ್ ಏನಿದೆ, ಲವ್ ಒನ್ಸ್ ಇಂದ ಏನ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ರೀಡಿಂಗ್ ನಿಮ್ಗೆ 14ರಿಂದ 20ರವರೆಗೂ ಇರುತ್ತೆ. ಓಕೆ, ಕರೆಂಟ್ ಸಿಚುವೇಶನ್ ಅಲ್ಲಿ ನಾನ್ ಚೆಕ್ ಮಾಡ್ತಾ ಇರೋಂಥ ಪ್ರಕಾರ ಇಲ್ಲಿ ಕನ್ಯಾ ಅವರಿಗೆ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಹೊಸದೊಂದು ರಿಲೇಶನ್ಶಿಪ್ ಏನಾದ್ರೂ ಬರ್ತಾ ಇದೆ ಅಂತಂದ್ರೆ ನೋಡಿ, ಅವರ ಒಂದು ವರ್ಕ್ ಝೋನ್ ಅಲ್ಲಿ ಇರ್ಬೋದು, ಅವರ ಒಂದು ಫ್ರೆಂಡ್ ಝೋನ್ ಅಲ್ಲಿ ಇರ್ಬೋದು, ಅವರ ಒಂದು ಬಿಸ್ನೆಸ್ ಆಸ್ಪೆಕ್ಟಿಂಗ್ ಅಂತ ನೋಡಿದಾಗ ಏನಾದ್ರೂ ಒಂದು ನ್ಯೂ ರಿಲೇಶನ್ಶಿಪ್ ಬರ್ತಾ ಇದೆ, ಚೆನ್ನಾಗಿದೆ. ಓಕೆ, ಮೋಸ್ಟ್ಲಿ ಅವರ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ಜಾಬ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ. ಸೊ ನೀವು ಒಂದ್ಸಾರಿ ಚೆಕ್ ಮಾಡಿ ನೋಡಿ. ಅದನ್ನೇ ಅವರು ತುಂಬಾನೇ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಬರುವಂತ ಚಾನ್ಸಸ್ ಪೂರ ಇದೆ. ಮತ್ತೆ ಆಲ್ರೆಡಿ ಬಂದಿದೆ ಅಂತಂದ್ರೆ ಆ ಒಂದು ರಿಲೇಶನ್ಶಿಪ್ ಅನ್ನ, ಬಂದಿರುವಂತ ಸಿಚುವೇಶನ್ ಅನ್ನ ಅವರು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ಕರೆಂಟ್ ಮೊಮೆಂಟ್ ಅಲ್ಲಿ ಅವರ ಒಂದು ಫೀಲಿಂಗ್ಸ್ ಏನಿದೆ, ಕನ್ಯಾ ರಾಶಿಯವರ ಫೀಲಿಂಗ್ಸ್ ಏನಿರುತ್ತೆ ಅಂತಂದ್ರೆ, ನೀವು ತುಂಬಾ ಫಾಸ್ಟ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಓಡ್ತಾ ಇದ್ದೀರಾ. ನಿಮಗೆ ಒಂದು ಕ್ಲಾರಿಟಿ ಇದೆ ರಿಲೇಶನ್ಶಿಪ್ ಅಲ್ಲಿ, ಹಾಗಾಗಿ ನೀವು ಬೇಗನೆ ಎಲ್ಲಾನು ಆಗ್ಬೇಕು ಅನ್ನುವಂತ ಭಾವನೆ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಅದೇ ನಾನು ಅವರ ಒಂದು ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡಿದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಎಮೋಷನಲಿ ಏನೋ ಪ್ರಾಬ್ಲಮ್ ಆಗಿದೆ. ರೀಸೆಂಟ್ ಪಾಸ್ಟ್ ಅಲ್ಲಿ ಅವರಿಗೆ ನೀವೇನೋ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ, ಬಟ್ ಅವ್ರಿಗೆ ರೀಸೆಂಟ್ ಪಾಸ್ಟ್ ಅಲ್ಲಿ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ತೊಂದರೆ ಆಗಿದೆ. ಅವರು ಹರ್ಟ್ ಇದ್ದಾರೆ. ಇವಾಗ ಅವರು ಇಂಟರ್ನಲಿ ತುಂಬಾನೇ ಹರ್ಟ್ ಇದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾರೋ ಅವ್ರಿಗೆ ಏನೋ ಚುಚ್ಚು ಮಾತಾಡಿರ್ಬಹುದು, ಲವ್ ಅಲ್ಲಿ ಬೆಟ್ರಲ್ ಇರಬಹುದು, ಈ ರೀತಿ ಎಲ್ಲ ಆಗಿದೆ. ಯಾಕಾಗಿರ್ಬಹುದು ಅಂತಂದ್ರೆ ಅವ್ರಿಗೆ ಎಮೋಷನಲಿ ಫುಲ್ಫಿಲ್ಮೆಂಟ್ ಅನ್ನಿಸ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ನಿಮ್ಮ ಸ್ಪೀಡಿಗೆ ಅವರು ಕನೆಕ್ಟ್ ಆಗ್ತಾ ಇಲ್ಲ. ನಿಮ್ಮ ವಿಚಾರಗಳು ಚೆನ್ನಾಗಿದೆ, ನೀವು ಈ ಒಂದು ರಿಲೇಶನ್ಶಿಪ್ ಅನ್ನ ಇಟ್ಕೊಂಡು ತುಂಬಾನೇ ಎಲ್ಲಾ ಥಾಟ್ಸ್ಗಳು ನಿಮ್ಮಲ್ಲಿದೆ, ಆದ್ರೆ ತುಂಬಾ ಸ್ಪೀಡ್ ಇದೆ. ಇಲ್ಲಿ ಇನ್ನೂ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತ ನೀಡ್ ಇದೆ. ಎಮೋಷನಲಿ ಅವ್ರಿಗೆ ಫುಲ್ಫಿಲ್ಮೆಂಟ್ ಅನಿಸ್ತಾ ಇಲ್ಲ. ಹಾಗಾಗಿ ಇನ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸಡನ್ ಡೌನ್ ಫಾಲ್ ಆಗುವಂತ ಚಾನ್ಸ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇಬ್ರಿಗೂ ಕನೆಕ್ಷನ್ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ, ಅವ್ರು ಹರ್ಟ್ ಆಗಿದ್ದಾರೆ, ನೀವು ಮುಂದುವರ್ಕೊಂಡು ಹೋಗ್ಬೇಕು ಅಂತ ನೀವು ಪರದಾಡ್ತಾ ಇದ್ದೀರಾ. ಹಾಗಾಗಿ ಇದು ಎಲ್ಲ ಏನ್ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಡೌನ್ ಫಾಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಡೌನ್ ಫಾಲ್ ನಿಮ್ಗೆ ಅಷ್ಟಿಷ್ಟ ಆಗಿರೋದಿಲ್ಲ, ತುಂಬಾ ಅದು ಸ್ವಲ್ಪ ದಿವಸದ್ದಲ್ಲ, ಅದು ಲಾಂಗ್ ಟರ್ಮಿಗೆ ನಿಮ್ಗೆ ಬರುವಂತ ಡೌನ್ ಫಾಲ್ ಆಗಿರುತ್ತೆ ರಿಲೇಶನ್ಶಿಪ್ ಅಲ್ಲಿ. ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಅಂತಂದ್ರೆ, ನೀವು ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು, ಇಬ್ರು ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಿ, ಇಬ್ರು ಒಬ್ರಿಗೊಬ್ರು ಟೈಮ್ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡ್ತಾ ಇರೋಂಥ ಪ್ರಕಾರ ನೀವು ಹೊರಗಡೆ ನಿಮ್ಮ ಒಂದು ಏನಿದೆ ಅಲ್ಲಿ ವರ್ಕ್ ಮಾಡೋದ್ರಕ್ಕಿಂತ ನಿಮ್ಮಲ್ಲಿ ನೀವು ವರ್ಕ್ ಮಾಡೋದು, ನಿಮ್ಮಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಅಂದ್ರೆ ನಿಮಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ಇಲ್ಲಿ. ಡೌನ್ ಫಾಲ್ ಆದ್ರೂ ಕೂಡ ಇದನ್ನ ನೀವು ಫಾಲೋ ಮಾಡಿದ್ರೆ, ಯಾಕಂದ್ರೆ ಇದು ಗೈಡೆನ್ಸ್ ಬರ್ತಾ ಇದೆ,
ಬ್ಯಾಲೆನ್ಸ್ಡ್ ಇಲ್ಲ. ನೀವು ಬ್ಯಾಲೆನ್ಸ್ ಮಾಡಿ. ನೀವು ಆಗ್ಬೇಕು, ಅವರು ಆಗ್ಬೇಕು, ಒಬ್ರೇ ಆಗ್ಬೇಕಂತ ನಾನು ಹೇಳ್ತಾ ಇಲ್ಲ. ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಭಾವನೆಗಳು ಹಂಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ನಿಮ್ಮಷ್ಟಕ್ಕೆ ನೀವು ನಿಮ್ಮ ಭಾವನೆಯನ್ನ ನೀವು ಕಂಟ್ರೋಲ್ ಮಾಡ್ತೀರಾ, ಅವರಷ್ಟಕ್ಕೆ ಅವ್ರ ಭಾವನೆಯನ್ನ ಕಂಟ್ರೋಲ್ ಮಾಡಿದ್ರೆ ನಿಮಗೆ ತಿಳಿದಿದ್ದು ನೀವು ಮಾಡ್ತೀರಾ, ಅವ್ರಿಗೆ ತಿಳಿದಿದ್ದು ಅವ್ರು ಮಾಡ್ತಾರೆ. ಸೊ ಯೂನಿವರ್ಸ್ ಇಂದ ಗೈಡೆನ್ಸ್ ಬರ್ತಾ ಇದೆ, ಬ್ಯಾಲೆನ್ಸ್ಡ್ ಆಗಿರಿ. ಸಿಚುವೇಶನ್ ಏನೇ ಇರಬಹುದು, ಬ್ಯಾಲೆನ್ಸ್ ಮಾಡಿ ಅಂತ ಬರ್ತಾ ಇರೋವಂಥದ್ದು. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.